ವಿಚಿತ್ರ ಪ್ರೇಮ ತಾಳಿ ಭಾಗ್ಯ ಇರೋ ಹೆಣ್ಣೆ ಮುತ್ತೈದೆಯೋ ತಾಳಿ ಬಾಳೋ ಕಡೆ ಹೆಣ್ಣೆ ಕಂಡ್ರೆತ್ತೆಯೋ ಧರಣಿ ಇನ್ನು ನನಗೆ ಕೈ ಸೇರಿದೆ ಕನಸು ಋತುವೆ ನಾನು ಹೆಣ್ಣೆ. ನಮಸ್ಕಾರ. ನಿಮ್ಮ ದಾರಿದೀಪ ನ್ಯೂಸ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದು ನಾವು ಒಂದು ನಿರ್ದಿಷ್ಟವಾಗಿ ಧರ್ಮವಿರೋಧಿ ಸಿದ್ಧಾಂತ ಹೊಂದಿರುವ ಸಂಘಟನೆಗಳು ಹಾಗೂ ಸೊಗಲಾಡಿ ಶರಣರು ಮತ್ತು ಅವರ ಅನುಯಾಯಿಗಳು, ಬುದ್ಧಿಜೀವಿ ಎಂಬ ಪಟ್ಟ ಹೊತ್ತು ಮಂಕುಬೂದಿ ಎರಚುವ ವ್ಯಕ್ತಿಗಳು ಮತ್ತು ನಮ್ಮ ಸಂಸ್ಕೃತಿಯನ್ನು ಸೌಂದರ್ಯದ ವಸ್ತು ಎಂದು ಲೇವಾರಿ ಮಾಡುವ ವಾಮಪಂಥೀಯ ಲೆಫ್ಟಿಸ್ಟ್ ಚಿಂತನೆಗಳ ಬುಡಕ್ಕೆ ಕೊಡಲಿಪೆಟ್ಟು ನೀಡುವಂತಹ ಶಕ್ತಿಶಾಲಿ ಸಂಭಾಷಣೆಗಳಿವೆ. ಇದನ್ನ ತಾವು ಲಕ್ಷ ಕೊಟ್ಟು ಪೂರ್ತಿ ಕೇಳಿ ಈ ನಲಾಯಕಲ ಬುದ್ಧಿಮಟ್ಟವನ್ನು ಅರಿತುಕೊಳ್ಳಿ. ನಮಸ್ಕಾರ. ಇವತ್ತು ನಾನು ಶಾಂತವಾಗಿ ಮಾತನಾಡಲು ಬಂದಿಲ್ಲ. ಯಾಕಂದರೆ ಶಾಂತಿಯುತವಾಗಿರುವ ಸಮಾಜದಲ್ಲಿ ವೈಚಾರಿಕತೆ ಎಂಬ ವಿಷ ಬಿತ್ತಿ ನಮ್ಮ ಮನೆಯ ಹೆಣ್ಣುಮಕ್ಕಳ ಹಣೆಯ ಕುಂಕುಮವನ್ನೇ ಗುರಿಯಾಗಿಸಿಕೊಂಡಿರುವ ಆ ಬೌದ್ಧಿಕ ಭಯೋತ್ಪಾದಕರ ವಿರುದ್ಧ ಸಮರ ಸಾರಲು ಬಂದಿದ್ದೇನೆ. ಕೆಲವು ಸಂಸ್ಥೆಗಳಿವೆ ಹಾಗೂ ಯಾವುದೇ ಒತ್ತಡಕ್ಕೆ ಮಣಿದ ಗುಲಾಮರು ಹಾಗೂ ಬಸವತತ್ವದ ಪರಿಪಾಲಕರು ಅಂತ ಹೇಳುತ್ತಾ ಎಲ್ಲಾ ಧರ್ಮದಲ್ಲಿ ಮೂಢನಂಬಿಕೆ ಇದ್ದರೂ ಅದರ ಬಗ್ಗೆ ಬೊಗಲದ ಇವರು ಕೇವಲ ಹಿಂದೂ ಧರ್ಮವನ್ನೇ ಟಾರ್ಗೆಟ್ ಮಾಡುತ್ತಾ ಭಂಡ ಜೀವನ ನಡೆಸುವ ಕೆಲವು ಹಣೆಬರಹವಿಲ್ಲದ ಜೀವಿಗಳಿದ್ದಾರೆ. ಅವರಿಗೆ ಮಸೀದಿಯ ಬುರ್ಖಾ ದಾಸ್ಯವಾಗಿ ಕಾಣಲ್ಲ, ಚರ್ಚಿನ ಶಿಲುಬೆ ಮೂಢನಂಬಿಕೆಯಾಗಿ ಕಾಣಲ್ಲ, ತಾವು ಹಚ್ಚುವ ವಿಭೂತಿ ರುದ್ರಾಕ್ಷಿ ಸೌಂದರ್ಯವರ್ಧಕ ವಸ್ತುವಾಗಿ ಕಾಣಲ್ಲ. ಇವರು ಆಚರಿಸುವ ಪಾಲಿಸುವ ಯಾವುದೇ ವಸ್ತು ಪದ್ಧತಿ ಸರಿಯಾಗಿರುತ್ತದೆ, ಆದರೆ ಬೇರೆಯವರು ಪಾಲಿಸಿದ್ದರೆ ಅದು ಮೂಢನಂಬಿಕೆ. ಹೇಗಿದೆ ನೋಡಿ ಈ ನಲಾಯಕರ ಮನಸ್ಥಿತಿ. ಆದರೆ ನನ್ನ ತಾಯಿ ಹಚ್ಚುವ ಅರಿಶಿನ, ನನ್ನ ಅಕ್ಕ ತೊಡುವ ತಾಳಿ ಇವರಿಗೆ ಗುಲಾಮಗಿರಿಯಂತೆ ಕಾಣುತ್ತದೆ. ಅರೆ ಅವಿವೇಕಿಗಳೇ, ನಿಮ್ಮ ಸಿದ್ಧಾಂತಕ್ಕೆ ಎಷ್ಟು ಫಂಡಿಂಗ್ ಬರುತ್ತಿದೆ ನಮ್ಮ ಸಂಸ್ಕೃತಿಯನ್ನು ಹೂತು ಹಾಕಲು? ಸಾರ್ವಜನಿಕ ವೇದಿಕೆಗಳಲ್ಲಿ ಮಹಿಳಾ ವಿಮೋಚನೆಯ ಭಾಷಣ ಬಿಡುವ ಕೆಲವು ಎನ್ಜಿಒ ಮತ್ತು ಸಿದ್ಧಾಂತ ಪ್ರೇರಿತ ಸಂಘಟನೆಗಳೇ ಹಾಗೂ ಸೊಗಲಾಡಿ ಡೋಂಗಿ ಬಸವತತ್ವ ಅನುಯಾಯಿಗಳೇ ಕೇಳಿ. ನಿಮ್ಮ ಪ್ರಹಾರ ತಾಳಿ ಎಂಬುದು ಹೆಣ್ಣನ್ನು ಕಟ್ಟುವ ಹಗ್ಗ ಎನ್ನುತ್ತೀರಿ. ನಮ್ಮ ಸತ್ಯ ತಾಳಿ ಧರಿಸುವ ಜಾಗದಲ್ಲಿರುವ ಹೃದಯದ ನಾಡಿಮಿಡಿತವನ್ನು ಬಂಗಾರ ನಿಯಂತ್ರಿಸುತ್ತದೆ ಎಂದು ವಿಜ್ಞಾನ ಹೇಳುತ್ತದೆ. ಪ್ರಶ್ನೆ: ಕೈಗೆ ದುಬಾರಿ ಸ್ಮಾರ್ಟ್ ವಾಚ್ ಕಟ್ಟಿ ಆರೋಗ್ಯ ಅಳೆಯುವ ನೀವು ಕುತ್ತಿಗೆಯಲ್ಲಿರುವ ಮಂಗಲಸೂತ್ರದ ವೈಜ್ಞಾನಿಕ ಮಹತ್ವವನ್ನು ಕಂದಾಚಾರ ಎನ್ನುವುದಕ್ಕೆ ನಿಮಗೆ ಎಷ್ಟು ಧೈರ್ಯ? ಇದು ನಿಮ್ಮ ಬೌದ್ಧಿಕ ದಿವಾಳಿತನವಲ್ಲವೇ? ಇನ್ನು ಕುಂಕುಮದ ಬಗ್ಗೆ ಮಾತನಾಡುವ ಇವರು ಲಿಪ್ಸ್ಟಿಕ್ನಲ್ಲಿ ಹಂದಿಯ ಕೊಬ್ಬು ಅಥವಾ ಕೆಮಿಕಲ್ ಇದ್ದರೂ ಅದನ್ನು ಫ್ಯಾಷನ್ ಅಂತಾರೆ. ಅರಿಶಿನ ಸುಣ್ಣದ ಕುಂಕುಮದ ಬಗ್ಗೆ ಇವರಿಗೆ ಅಲರ್ಜಿ. ಯಾಕೆ ಗೊತ್ತಾ? ಇವರಿಗೆ ಭಾರತೀಯ ಮಹಿಳೆಯರು ಮಾನಸಿಕವಾಗಿ ಸದೃಢರಾಗುವುದು ಇಷ್ಟವಿಲ್ಲ. ನೀವು ಹಚ್ಚುವ ಆ ಸ್ಟಿಕ್ಕರ್ ಬಿಂದಿಯಿಂದ ಚರ್ಮದ ಕಾಯಿಲೆ ಬರುತ್ತದೆ ಎಂಬ ಜ್ಞಾನವಿಲ್ಲದ ಇವರು ಯಾವ ಸೀಮೆಯ ಬುದ್ಧಿಜೀವಿಗಳು? ಮಹಿಳೆಯರು ಕೊರಳಿಗೆ ಕಟ್ಟುವ ತಾಳಿ ಹೆಣ್ಣನ್ನು ಕಟ್ಟಿಹಾಕುವ ಹಗ್ಗ ಅನ್ನುವ ನೀವುಗಳು ನಿಮ್ಮ ಮನೆಯ ಹೆಂಡಿರರು ಮಕ್ಕಳು ಸಂಬಂಧಿಕರು ಕಟ್ಟುವುದು ಅದನ್ನೇ, ಇಲ್ಲ ದನಕ್ಕೆ ಕಟ್ಟುವ ಗುಟಾನ. ನೀವು ಕೂಡ ಅದನ್ನೇ ಪಾಲಿಸಿದ್ದರೂ ಇನ್ನೊಬ್ಬರಿಗೆ ಬಿಟ್ಟಿ ಉಪದೇಶ ನೀಡುವ ಭಂಡರು ನೀವು. ಇಲ್ಲೊಬ್ಬ ಮಹಾಮೇಧಾವಿ, ಹೆಸರಿನ ಮಹಾ ಅವಿವೇಕಿ, ವಿಶ್ವರಾಧ್ಯ ಸತ್ಯಂಪೇಟಿ ಹೇಳೋದನ್ನ ಒಮ್ಮೆ ಕೇಳಿ. ಇವನು ಹೇಳುತ್ತಾನೆ ಕುಂಕುಮ ಇತ್ಯಾದಿ ಇವು ಸೌಂದರ್ಯವರ್ಧಕ ವಸ್ತುಗಳಂತೆ ಕೇಳಿ. ಇದೇ ಅವಿವೇಕಿ ಮನೆಗೆ ಹೋಗಿ ನೋಡಿ ಗೊತ್ತಾಗುತ್ತದೆ ಇವರ ಹೆಂಡಿರರು ಮಕ್ಕಳು ಕುಂಕುಮ ಹಚ್ಚುವರೋ ಇಲ್ಲ ಏಷಿಯನ್ ಪೇಂಟ್ ಹಚ್ಚುವರೋ ಅನ್ನೋದನ್ನ. ತನ್ನ ಮನೆ ಕುಟುಂಬವನ್ನೇ ಸುಧಾರಿಸದ ಇವನು ಇನ್ನೊಬ್ಬರಿಗೆ ಭಂಡ ಉಪದೇಶ ನೀಡುವ ಇಂಥ ಭಂಡರಿಗೆ ಈ ಸಮಾಜ ಪ್ರಶ್ನಿಸಲೇಬೇಕು. ಇನ್ನು ಇವನು ಹೇಳೋದನ್ನ ಕೇಳುತ್ತಾ ಕುಳಿತುಕೊಳ್ಳುವ ಕಾಲವಲ್ಲ ಅನ್ನೋದನ್ನ ಅರಿತುಕೊಳ್ಳಲಿ. ಇವನು ಮುಂದಾದರೂ ಈ ಭಂಡತನ ಬಿಟ್ಟು ನಿಮ್ಮ ಮನೆ ಸುಧಾರಿಸಿಕೋ ಅನ್ನೋದೇ ಎಚ್ಚರಿಕೆ. ಒಂದು ಪ್ರಖರ ಉದಾಹರಣೆ ನೋಡಿ. ಮೀಡಿಯಾದಲ್ಲಿ, ವೇದಿಕೆಯಲ್ಲಿ ಅಥವಾ ನಗರದ ಎಸಿ ರೂಂನಲ್ಲಿ ಕುಳಿತು ಕಾಲುಂಗುರ ಯಾಕೆ ಹಾಕಬೇಕು ಎಂದು ಲೇಖನ ಬರೆಯುವ ಆ ಎಡಪಂಥೀಯ ಪತ್ರಕರ್ತೆಯ ಮನೆಯ ಮದುವೆಗೆ ಹೋಗಿ ನೋಡಿ. ಅಲ್ಲಿ ಆಕೆ ಕಾಲಿಗೆ ಉಂಗುರ ಹಾಕಿ ಮೈತುಂಬಾ ಬಂಗಾರ ಧರಿಸಿ ಸಂಪ್ರದಾಯದ ಮೈಲೇಜ್ ತಗೊಳ್ತಿರುತ್ತಾಳೆ. ಅಂದರೆ ಸಮಾಜದ ಸಾಮಾನ್ಯ ಹೆಣ್ಣುಮಕ್ಕಳು ಆಧುನಿಕತೆಯ ಹೆಸರಿನಲ್ಲಿ ಕೆಡಬೇಕು, ಆದರೆ ಇವರ ಮನೆತನದ ಘನತೆ ಮಾತ್ರ ಉಳಿಯಬೇಕು. ಇದಲ್ಲವೇ ಇವರ ಸೊಗಲಾಡಿತನ.
ಇಂತಹ ಸಂಸ್ಥೆಗಳು ಹಾಗೂ ಬಸವಣ್ಣನ ಹೆಸರಿನಲ್ಲಿ ಭಂಡ ಜೀವಿಗಳು ಮತ್ತು ವ್ಯಕ್ತಿಗಳು ಸಮಾಜಕ್ಕೆ ದೊಡ್ಡ ಕ್ಯಾನ್ಸರ್. ಇವರು ಜನರಿಗೆ ಮಂಕುಬೂದಿ ಎರಚಿ ನಮ್ಮ ಅಸ್ಮಿತೆಯನ್ನು ಅಳಿಸಿ ನಮ್ಮನ್ನು ಸಂಸ್ಕೃತಿ ಇಲ್ಲದ ಅಲೆಮಾರಿಗಳನ್ನಾಗಿ ಮಾಡಲು ಹೊರಟಿದ್ದಾರೆ. ಇವರ ಬೋಧನೆ ಕೇವಲ 60ರ ನಂತರದ ಅವಿವೇಕ ಅಷ್ಟೇ. ಈ ಸಂಪ್ರದಾಯಗಳ ಮೇಲೆ ಪ್ರಹಾರ ಮಾಡುವವರಿಗೆ ಒಂದು ಕಠೋರ ಎಚ್ಚರಿಕೆ. ಬಳೆ ತೊಡುವುದು ಕೇವಲ ಅಲಂಕಾರವಲ್ಲ, ಅದು ಮಹಿಳೆಯ ಮಣಿಕಟ್ಟಿನ ಆಕ್ಯುಪ್ರೆಷರ್ ಪಾಯಿಂಟ್ಗಳನ್ನು ನಿಯಂತ್ರಿಸಿ ಗರ್ಭಕೋಶದ ರಕ್ಷಣೆಗೆ ನಿಲ್ಲುತ್ತದೆ. ಅರಿಶಿಣ ಎಂಬುದು ಈ ಜಗತ್ತಿನ ಶ್ರೇಷ್ಠ ಆಂಟಿಬಯೋಟಿಕ್. ಯಾವ ಸಿದ್ಧಾಂತ ಇವುಗಳನ್ನು ವಿರೋಧಿಸುತ್ತದೋ ಆ ಸಿದ್ಧಾಂತವನ್ನು ನಾವು ಬೀದಿಯಲ್ಲಿ ಸುಡಬೇಕಿದೆ. ವಿದೇಶಿ ಕಂಪನಿಗಳು ನಮ್ಮ ಹಳೆಯ ಸಂಪ್ರದಾಯಗಳಿಗೆ ಸ್ಟಿಕ್ಕರ್ ಹಚ್ಚಿ ಸಾವಿರಾರು ರೂಪಾಯಿಗೆ ಮಾರಿದಾಗ ಅದಕ್ಕೆ ಸಲ್ಯೂಟ್ ಹೊಡೆಯುವ ಈ ದಾಸ್ಯದ ಬುದ್ಧಿಜೀವಿಗಳನ್ನು ಸಮಾಜದಿಂದ ಬಹಿಷ್ಕರಿಸುವ ಕಾಲ ಬಂದಿದೆ. ಕೊನೆಯದಾಗಿ ಜನರಿಗೆ ಮಂಕುಬೂದಿ ಎರಚುವ ಆ ಅವಿವೇಕಿಗಳಿಗೆ ನಾನು ಹೇಳುವುದು ಒಂದೇ: ನಮ್ಮ ತಾಯಿಯರ ಹಣೆ ಮೇಲಿರುವ ಕುಂಕುಮ ಈ ದೇಶದ ಜಾಗೃತಿಯ ಸಂಕೇತ. ನಮ್ಮ ಹೆಣ್ಣುಮಕ್ಕಳ ಕಾಲಿನ ಉಂಗುರ ಭೂಮಿ ತಾಯಿಯ ಜೊತೆಗಿನ ಸಂಬಂಧದ ಸಂಕೇತ. ಇದನ್ನು ಸೌಂದರ್ಯದ ವಸ್ತು ಎಂದು ಹಗುರವಾಗಿ ಮಾತನಾಡುವ ನಿಮ್ಮ ನಾಲಿಗೆಗೆ ನಮ್ಮ ಸಂಪ್ರದಾಯದ ಬಿಸಿ ಮುಟ್ಟಿಸುವ ಕಾಲ ಹತ್ತಿರದಲ್ಲಿದೆ. ಜನರೇ, ಇಂತಹ ಸುಳ್ಳು ಬುದ್ಧಿಜೀವಿಗಳ ಮಾತು ನಂಬಬೇಡಿ. ಈ ಹಿಂದೆ ಇನ್ನೊಬ್ಬ ಅವಿವೇಕಿ ಜೆ.ಎಸ್. ಪಾಟೀಲ್ ಅನ್ನುವವನು ಹೇಳುತ್ತಾನಲ್ಲ, ಕುಂಕುಮ ಹಚ್ಚುವವರು ನಿಮ್ಮ ಹತ್ತಿರ ಬಂದರೆ ಕಾಲಿನಲ್ಲಿರುವುದನ್ನು ಕೈಯಲ್ಲಿ ತೆಗೊಳ್ಳಿ ಅಂತ. ನೀವು ಇದನ್ನೇ ಮಾಡಿ. ಇವರು ಇನ್ನೊಮ್ಮೆ ನಮ್ಮ ಆಚರಣೆ ಬಗ್ಗೆ ಬೊಗಳಲು ಬಂದರೆ ನೀವು ನಿಮ್ಮ ಕಾಲಿನಲ್ಲಿರುವುದನ್ನು ಕೈಯಲ್ಲಿ ತೆಗೊಳ್ಳಿ. ಅಲ್ಲಿಯವರೆಗೂ ಇವರಿಗೆ ಬುದ್ಧಿ ಬರಲ್ಲ. ನಿಮ್ಮ ಸಂಸ್ಕೃತಿಯೇ ನಿಮ್ಮ ಕವಚ. ಆ ಕವಚವನ್ನು ಕಳಚಲು ಬಂದ ಶಕುನಿಗಳನ್ನು ಒದ್ದು ಓಡಿಸಿ. ನಮ್ಮ ಧರ್ಮ ನಮ್ಮ ಹೆಮ್ಮೆ, ಸಂಸ್ಕೃತಿ ಭಕ್ಷಕರಿಗಿರ್ಲಿ ಧಿಕ್ಕಾರ ಅಂತ ಹೇಳುತ್ತಾ, ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.